ಮಾದಕ ದ್ರವ್ಯಗಳ ವಿರುದ್ಧ ಗೌರಿಬಿದನೂರಿನಲ್ಲಿ ಜಾಗೃತಿ ಜಾಥಾ. ಜಾಗೃತಿ ಜಾಥಾದಲ್ಲಿ ನೂರಾರು ಮಂದಿ ವಿದ್ಯಾರ್ಥಿಗಳು ಭಾಗಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರಿನ ಕೋಟೆ ಸರ್ಕಾರಿ ಶಾಲಾ ಆವರಣದಲ್ಲಿ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ಸೇವನೆ ಮತ್ತು ಅಕ್ರಮ ಸಾಗಾಣಿಕೆ ವಿರೋಧಿ ದಿನದ ಅಂಗವಾಗಿ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಜಾಗೃತಿ ಕಾರ್ಯಕ್ರಮ ಹಾಗೂ ಜಾಥಾ ಆಯೋಜಿಸಲಾಗಿತ್ತು. ಸ್ಥಳೀಯ ಶಾಸಕರ ಸಮ್ಮುಖದಲ್ಲಿ ಆರಂಭವಾದ ಈ ಜಾಥಾದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಪೊಲೀಸ್ ಅಧಿಕಾರಿಗಳು, ಸಾರ್ವಜನಿಕರು ಹಾಗೂ ವಿವಿಧ ಸಂಘಟನೆಗಳ ಪ್ರತಿನಿಧಿಗಳು ಭಾಗವಹಿಸಿದ್ರು. ಜಾಥಾದ ಮೂಲಕ ಡ್ರಗ್ಸ್ ಮುಕ್ತ ಸಮಾಜ ನಿರ್ಮಿಸೋಣ ಎಂಬ ಸಂದೇಶವನ್ನ ಸಾರಿದ್ರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ರೈಸ್ ಅಭಿಯಾನದಡಿ ಡ್ರಗ್ಸ್ ಬೇಡ ಬ್ರೋ ಎಂಬ ಘೋಷಣೆಯೊಂದಿಗೆ ಹಮ್ಮಿಕೊಂಡಿದ್ದ ಜಾಗೃತಿ ಜಾಥಾ ಯಶಸ್ವಿಯಾಯಿತು. ಈ ವೇಳೆ ಮಾತನಾಡಿದ ಗೌರಿಬಿದನೂರು ಪಿಎಸ್ಐ ವರಲಕ್ಷ್ಮಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸಿ ಅವರ ಮಾರ್ಗದರ್ಶನದಲ್ಲಿ ಜಾಗೃತಿ ಮೂಡಿಸುವ ಕಾರ್ಯವನ್ನ ಕೈಗೊಳ್ಳಲಾಗಿದೆ ಎಂದರು. ಅಲ್ಲದೆ ಎಸ್ಎಸ್ಎಲ್ಸಿ ನಂತರ ಪಿಯು ಹಾಗೂ ಐಟಿಐಗೆ ಸೇರುವ ವಿದ್ಯಾರ್ಥಿಗಳನ್ನು ಗುರಿಯಾಗಿಸಿಕೊಂಡು ಈ ಅಭಿಯಾನ ನಡೆಸಲಾಗುತ್ತಿದೆ ಎಂದ ಅವರು, ಯಾವುದೇ ಭಯವಿಲ್ಲದೆ ಮಾದಕ ದ್ರವ್ಯಗಳ ಬಗ್ಗೆ ಮಾಹಿತಿ ನೀಡಲು ಕ್ಯೂಆರ್ ಸ್ಕ್ಯಾನರ್ ವ್ಯವಸ್ಥೆಯನ್ನು ಕಾಲೇಜುಗಳಲ್ಲಿ ಅಳವಡಿಸಲಾಗಿದೆ ಎಂದು ಹೇಳಿದರು. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ನಮ್ಮ SP ಸಾಹೇಬರಾದಂಥ ಶ್ರೀ ಕುಶಾಲ್ ಚೌಕ್ಸಿ ಅವರ ಮಾರ್ಗದರ್ಶನದಲ್ಲಿ ಗೌರಿಬಿದನೂರು ವೃತ್ತದ ಎಲ್ಲ ವೃತ್ತ ನಿರೀಕ್ಷಕರು ಹಾಗೂ ನಮ್ಮ ಗೌರಿಬಿದನೂರು ವೃತ್ತದ ಎಲ್ಲ ಪೊಲೀಸ್ ಅಧಿಕಾರಿಗಳ ಸೇರಿ ಇವತ್ತು ಗೌರಿಬಿದನೂರು ನಗರ ವ್ಯಾಪ್ತಿಯಲ್ಲಿರುವಂತಹ ಎಲ್ಲ ಯುವ ಪೀಳಿಗೆಯ ಮಕ್ಕಳಿಗೆ ITI ಎಸ್ಪೆಷಲಿ ITI ಕಾಲೇಜ್ ಮಕ್ಕಳಿಗೆ ಅವರು ಜಸ್ಟ್ ಪಾಸ್ಡ್ ಔಟ್ ಆಗಿ ಬಂದಿರ್ತಾರೆ SSLCಯಿಂದ PUಗೆ, ಅವರಲ್ಲಿ ಈ ಡ್ರಗ್ ಅವೇರ್ನೆಸ್ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಮಾನ್ಯ ಗೌರಿಬಿದನೂರು ಶಾಸಕರ ಸಮಕ್ಷಮದಲ್ಲಿ ಇವತ್ತು ಒಂದು ಜಾಥಾವನ್ನು ಹಮ್ಮಿಕೊಂಡಿದ್ದು, ಈ ಜಾಥಾ ಇಲ್ಲಿ ಕೋಟೆ ಸ್ಕೂಲಿಂದ ಅಂಬೇಡ್ಕರ್ ವೃತ್ತದವರೆಗೆ ಮಕ್ಕಳಲ್ಲಿ ಜಾಗೃತಿಯನ್ನು ಮೂಡಿಸಿರುತ್ತೆ. ಡ್ರಗ್ಸ್ ಬಗ್ಗೆ, ಡ್ರಗ್ಸ್ ಆ ಒಂದು ಅಡಿಕ್ಷನ್ಗೆ ಒಳಗಾಗಿ ಮತ್ತೆ ಅದರಿಂದ ಯಾವ ರೀತಿ ಹೊರಬರಬೇಕು ಅದರ ಇನ್ಫಾರ್ಮೇಷನ್ನು ಅವರು ಯಾವುದೇ ನಿರ್ಭೀತಿಯಿಂದ ನಿರ್ಭಯವಾಗಿ ನಾವೊಂದು ಸ್ಕ್ಯಾನರ್ ಕೊಟ್ಟಿದ್ದೀವಿ. ಎಲ್ಲ ಕಾಲೇಜುಗಳ ಆವರಣದಲ್ಲಿ ಸ್ಕ್ಯಾನರ್ನ ನಾವು ಅಳವಡಿಸಿದ್ದೀವಿ. ಆ ಸ್ಕ್ಯಾನರ್ ಮುಖಾಂತರ ಫ್ರೀಯಾಗಿ ಅವ್ರು ಸ್ಕ್ಯಾನ್ ಮಾಡಿದ್ರೆ ಅಲ್ಲಿ ಕಂಪ್ಲೇಂಟ್ ರೈಸ್ ಆಗುತ್ತೆ. ಯಾವುದೇ ಒಂದು ಅವರ ಐಡೆಂಟಿಟಿ ಇಲ್ದಂಗೆ ನಮಗೆ ಕಂಪ್ಲೇಂಟ್ ಈಸಿಲಿ ರೈಸ್ ಆಗುತ್ತೆ. ಈ ಒಂದು ಎಲ್ಲ ಅವೇರ್ನೆಸ್ನ ಮಕ್ಕಳಲ್ಲಿ ಕೊಟ್ಟಿದ್ದು ಅವರು ಸತ್ಪ್ರಜೆಗಳಾಗಿ ನಮ್ಮ ಭಾರತದ ಒಳ್ಳೆ ಪ್ರಜೆಗಳಾಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವತಿಯಿಂದ ರೈಸ್ ಅನ್ನೋ ಒಂದು ಶೀರ್ಷಿಕೆ ಅಡಿಯಲ್ಲಿ ಡ್ರಗ್ಸ್ ಬೇಡ ಬ್ರೋ ಅನ್ನೋ ಒಂದು ಇದರಲ್ಲಿ ನಾವಿವತ್ತು ಈ ಜಾಥಾವನ್ನು ಹಮ್ಮಿಕೊಂಡು ಇವತ್ತು ಮುಕ್ತಾಯ ಮಾಡಿದ್ದೇವೆ. ಡ್ರಗ್ಸ್ ವಿರುದ್ಧದ ಹೋರಾಟದಲ್ಲಿ ಪೊಲೀಸ್ ಇಲಾಖೆಯೊಂದಿಗೆ ಸಾರ್ವಜನಿಕರು ಮತ್ತು ಯುವ ಜನತೆ ಕೈಜೋಡಿಸಿದ್ದು ವಿಶೇಷವಾಗಿತ್ತು. ಜಿಲನ್, ಪ್ರಜಾಶಕ್ತಿ ಟಿವಿ, ಗೌರಿಬಿದನೂರು.